ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸ್ವೆ ಮೇ ತಿಂಗಳು 27ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ದೇವರು ನಮ್ಮನ್ನು ಕಾಪಾಡಿದೆ. ಅದಕ್ಕೆ ದೇವರಿಗೂ ಸ್ತೋತ್ರವಾಗಲಿ. ಆಮೇನ್. ಇದು ನಮ್ಮ ಪ್ರಾರ್ಥನೆ ಮತ್ತು ಉಪವಾಸದ 4ನೇ ದಿನ. ಆಮೇನ್. ನಾವು ಕರ್ತನ ಮುಂದೆ ನಮ್ಮನ್ನು ಸಮರ್ಪಿಸುತ್ತಾ, ಆಮೇನ್, ಕರ್ತನಿಂದ ಒಳ್ಳೆಯ ಕಾರ್ಯಗಳನ್ನು ನಿರೀಕ್ಷಿಸುತ್ತಾ ಪ್ರಾರ್ಥನೆಯಲ್ಲಿ ನಿರತರಾಗೋಣ. ಆಮೇನ್. ಕರ್ತರು ನಮಗೆ ಜಯವನ್ನು ಕೊಡುವ ದೇವರಾಗಿದ್ದಾರೆ. ಆತನ ಕೃಪೆಯು ದೊಡ್ಡದಾಗಿದ್ದಾರೆ, ಆತನ ಪ್ರೀತಿ ದೊಡ್ಡದಾಗಿದ್ದಾರೆ, ಆತನ ಕನ್ನಿಗರವು ಎಲ್ಲ ನೆನೆಸಿ ನಾವು ಕರ್ತನೆ ಸ್ತುತಿಸೋಣ. ಆಮೇನ್. ಆತನ ನಮಗೂ ಕೊಟ್ಟಿರುವ ಎಲ್ಲ ಪ್ರೊಟೆಕ್ಷನ್ಗಳಿಗಾಗಿ ಸ್ತೋತ್ರ, ಎಲ್ಲ ಪ್ರೊವಿಷನ್ಗಳಿಗಾಗಿ ಸ್ತೋತ್ರ. ಕರ್ತನ ನಾಮವು ನಾವು ತನು ಮನದಿಂದ ಕೀರ್ತಿಸುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿರುವ ವಾಕ್ಯ ಪ್ರಕಾರ ತನು ಮನದಿಂದ ಕರ್ತನೆ ಕೀರ್ತಿಸೋಣ. 44ನೇ ಕೀರ್ತನದಲ್ಲಿ ಆಮೇನ್ 6ನೇ ವಾಕ್ಯದಿಂದ, ನಾನು ಆಮೇನ್ ಬಿಲ್ಲಿನಲ್ಲಿ ಭರವಸೆ ಇಡುವುದಿಲ್ಲ, ಕತ್ತಿಯು ನನ್ನನ್ನು ರಕ್ಷಿಸಲಾರದು. ಹಿಂಸಕರಿಂದ ಬಿಡಿಸಿದವನು ನೀನೇ. ಆಮೇನ್. ಗಗಗಳಿಗೆ ಆಶಾಭಂಗಪಡಿಸುವನು. ಆದರೆ ನಿನ್ನಲ್ಲಿಯೇ ಯಾವಾಗಲೂ ಆಮೇನ್ ಕುಕ್ಕಿತ್ತೇನೆ. ನಿನ್ನ ನಾಮವೇ ಸದಾಕಾಲವೂ ಕೀರ್ತಿಸುವುದು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಪ್ರಾರ್ಥನೆಯಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಇದು ಪ್ರಾರ್ಥನೆ ಮತ್ತು ಉಪವಾಸದ ದಿನಗಳು, 4ನೇ ದಿನ. ಇವತ್ತು ದೇವರ ಮಹಿಮೆ ಕಂಡು ಸಂತೋಷ ಪಡುವಂತೆ ಪ್ರತಿಯೊಬ್ಬರನ್ನು ಸಹಾಯ ಮಾಡು. ಕುಟುಂಬಗಳಲ್ಲಿ ಬಿಡುಗಡೆಗಳು ಉಂಟಾಗಲಿ. ಆಮೇನ್. ಕೆಲಸ ಜಾಗದಲ್ಲಿಯೂ ಬಿಸಿನೆಸ್ಸಲ್ಲಿಯೂ ಇಂಪ್ರೂವ್ಮೆಂಟ್ಗಳು ಉಂಟಾಗಲಿ. ಆಮೇನ್. ಸಮಾಧಾನವಿಲ್ಲದೆ ಇರುವವರಿಗೆ ಸಮಾಧಾನವನ್ನು ಉಂಟಾಗಲಿ. ಆಮೇನ್. ಮಕ್ಕಳ ಭವಿಷ್ಯತ್ತುಗಳು ಆಶೀರ್ವಾದವಾಗಲಿ. ಮಾರ್ಯಾದಾಗದೆ ಬಹಳ ತೊಂದರೆಯಲ್ಲಿ ಇಕ್ಕಟ್ಟಿದೆಯೋ ಮಕ್ಕಳಿಗೂ ಬಿಡುಗಡೆಯಾಗಲಿ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ರೋಗದ ಎಲ್ಲ ಬ್ಲಡ್ ಇನ್ಫೆಕ್ಷನ್ಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ, ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಯೇಸುವಿನ ಬಾಸುಂಡಗಳಿಂದ ಬಿಡುಗಡೆ ಕಿಡ್ನಿ ಇನ್ಫೆಕ್ಷನ್ಗಳ ಮೇಲೆ ಉಂಟಾಗಲಿ. ಆಮೇನ್. ಆಸ್ಮಾ ಕಾಯಿಲೆಗಳು ಪೂರ್ತಿ ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಆಮೇನ್. ಮನಸ್ಸು ಹೊಡೆದೋಗಿರುವ ವ್ಯಕ್ತಿಗಳು, ಬಲಹೀನರಾಗಿರುವ ವ್ಯಕ್ತಿಗಳಿಗೆ ಬಲ ಉಂಟಾಗಲಿ. ಎಲ್ಲ ರೀತಿಯಲ್ಲಿಯೂ ಕರ್ತನ ಕರವು ಚಾಯಿಸಲ್ಪಡುವುದಕ್ಕಾಗಿ, ರೋಗ ಬಂಧನಗಳು ಮುರಿದು ರೋಗ ಶಕ್ತಿಗಳು ಬಿಟ್ಟು ಹೋಗುವುದಕ್ಕಾಗಿ ಸ್ತೋತ್ರ. ರೋಗ ಆತ್ಮಗಳನ್ನು ಗೆದರಿಸುತ್ತೇನೆ. ಕರ್ತನೆ, ಪ್ರತ್ಯೇಕವಾಗಿ ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಸೇವೆಯನ್ನು ಬಲಪಡಿಸುವಂತೆ ಪ್ರಾರ್ಥಿಸುತ್ತೇನೆ. ಉಪವಾಸ ಮತ್ತು ಪ್ರಾರ್ಥನೆ ದಿನಗಳಲ್ಲಿ ದೊಡ್ಡ ರೆಸ್ಟೋರೇಷನ್ ಉಂಟಾಗಲಿ. ಯಥಾಸ್ಥಾಪನವನ್ನು ಹೊಂದಿಕೊಳ್ಳುವಂತೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿಯೂ ಯಥಾಸ್ಥಾಪನಗಳು ಉಂಟಾಗಲಿ. ಉಜ್ಜೀವನದ ಗಾಳಿಯು ಒಡೆಯಲ್ಪಡುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನ ಕರವು ಚಾಯಿಸಿ ಮಹಿಮೆಯಾಗಿರುವ ವಿಷಯಗಳು, ಅದ್ಭುತಗಳು, ಸೂರ್ಯಕಾರ್ಯಗಳು ಮಾಡುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕಳೆದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ನಮ್ಮ ಪ್ರಾರ್ಥನೆ ಮತ್ತು ಉಪವಾಸದ 4ನೇ ದಿನ. ಆಮೇನ್.
ರಾತ್ರಿ 9:00ವರೆಗೆ ನಮ್ಮ ಮೀಟಿಂಗ್ಗಳು ಪ್ರಾರಂಭವಾಗುತ್ತದೆ. ದೊಡ್ಡ ಆತ್ಮೀಯವಾದ ಸುರಿಸುವಿಕೆಗಳು ನಡೀತಾ ಇರುವ ಈ ದಿನಗಳು ಬಂದು ಮೀಟಿಂಗ್ಗಳಲ್ಲಿ ಪಾಲ್ಗೊಳ್ಳಕ್ಕಾಗುವರೆಲ್ಲವರು ಬಂದು ಪಾಲ್ಗೊಳ್ಳಬೇಕು ಎಂಬುದಾಗಿ ಪ್ರತ್ಯೇಕವಾಗಿ ಆಮಂತ್ರಿಸುತ್ತೇನೆ. ದೇವರು ದೊಡ್ಡ ಆಶೀರ್ವಾದಗಳನ್ನು ಮಾಡುತ್ತಾರೆ. ಇವತ್ತು ಚಿಂತಕ್ಕಾಗಿ ಯೆಶಾಯ ಪ್ರವಾದನ ಗ್ರಂಥ 45ನೇ ಅಧಿಕಾರ 19ನೇ ವಾಕ್ಯ. ನಾನು ರಹಸ್ಯದಲ್ಲಿ ನುಡಿದವನಲ್ಲ, ತಮೋಲೋಕದೊಳಗಿಂದ ಮಾತಾಡಿದವನಲ್ಲ. ಶೂನ್ಯವನ್ನೇ ಎಂಬಂದೇ ನನ್ನನ್ನು ಹುಡುಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ಯೆಹೋವೆಂಬ ನಾನು ಸತ್ಯಾನುಸಾರ ನುಡಿಯುವವನು. ನಟನೆಯು ಮಾತುಗಳನ್ನು ಹಾಡುತ್ತಾನೆ ಎಂಬುದಾಗಿ ತಿಳ್ಕೊಳ್ಳಿರಿ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯವು ನಮ್ಮ ಹತ್ರ ಹೇಳ್ತಾ ಇರುವುದು, ನಾವು ಕರ್ತನನ್ನು ಸುಮ್ಮನೆ ವ್ಯರ್ಥವಾಗಿ ಪ್ರಯೋಜನವಿಲ್ಲದೆ ಹುಡುಕಬೇಕು, ಕರಿಬೇಕು ಎಂಬುದಾಗಿ ದೇವರು ಹೇಳುತ್ತಾ ಇಲ್ಲ ಎಂಬುದಾಗಿ ಬರೆದಿದ್ದಾರೆ. ಇದು ದೇವರು ನಮಗೆ ಕೊಡುವ ಒಂದು ವಾಗ್ದಾನವಾಗಿದೆ. ದೇವರು ನಮಗೆ ಕೊಡುವ ಒಂದು ನಿರೀಕ್ಷೆಯೂ ಆಗಿದೆ. ಅದೇನೆಂದರೆ, ನಾವು ಕರ್ತನ ಮುಂದೆ ಸಲ್ಲಿಸುವ ಎಲ್ಲ ಸಲ್ಲಿಸುವಗಳಿಗೆ ಉತ್ತರ ಉಂಟು, ಪ್ರಯತ್ನಗಳಿಗೆ ಪ್ರತಿಫಲ ಉಂಟು, ಪ್ರಾರ್ಥನೆಗೆ ಉತ್ತರ ಉಂಟು. ದೇವರು ಯಾವುದಾದರಲ್ಲೂ ಒಂದು ಕಾರ್ಯ ಸುಮ್ಮನೆ ದೇವರಕ್ಕಾಗಿ ಮಾಡಬೇಕು ಎಂಬುದಾಗಿ ಕೇಳಿಕೊಳ್ಳುವುದಿಲ್ಲ. ದೇವರು ನೀತಿವಂತನು. ಅದು ನೀವು ಅರ್ಥ ಮಾಡಿಕೊಂಡ್ರೆ, ನೀವು ಈಗ ಮಾಡುತ್ತಾ ಇರುವ ಕಾರ್ಯಗಳು ಇನ್ನೂ ಹೆಚ್ಚಾಗಿ ಮಾಡುವುದಕ್ಕಾಗಿ ನಿಮಗೆ ಆಸಕ್ತಿ ಉಂಟಾಗುತ್ತೆ, ಮನಸ್ಸು ಉಂಟಾಗುತ್ತದೆ. ಹಲವಾರು ಸಾರಿ ನೀವು ಯೋಜನೆ ಮಾಡುತ್ತಾ ಇರಬಹುದು, ಕರ್ತರಿಗಾಗಿ ಏನಕ್ಕೆ ಜೀವನ ಮಾಡಬೇಕು, ಏನಕ್ಕಾಗಿ ಕಷ್ಟವೆಲ್ಲ ಸಹಿಸಬೇಕು, ಈ ಪ್ರಯತ್ನಗಳೆಲ್ಲ ಏನಕ್ಕಾಗಿ, ನಾವು ಇದುವರೆ ಉತ್ತರವೇನು ಕಾಣಲಿಲ್ವಲ್ಲ ಎಂಬುದಾಗಿ ಎಲ್ಲ ನೀವು ಯೋಚಿಸ್ತಾ ಇರಬಹುದು. ಆದರೆ ಕರ್ತನ ಮಾತುಗಳು, ನಂಬಿಗಸ್ತನಾಗಿರುವ ನೀತಿವಂತನಾಗಿರುವ ದೇವರ ನುಡಿಗಳು, ಸುಮ್ಮನೆ ನನ್ನನ್ನು ಹುಡುಕಬೇಕು, ವ್ಯರ್ಥವಾಗಿ ನನ್ನನ್ನು ಸೇವಿಸಬೇಕು ಎಂಬುದಾಗಿ ನಾನು ಎಂದಿಗೂ ನಿಮ್ಮ ಹತ್ರ ಹೇಳಲಿಲ್ಲ ಎಂಬುದಾಗಿ ಕರ್ತನಾದ ಯೆಹೋವನು ಹೇಳ್ತಾ ಇದೆ. ಅದರ ಅರ್ಥವೇನೆಂದರೇನು? ನಿಶ್ಚಯವಾಗಿ ಒಂದು ಪ್ರತಿಫಲ ಉಂಟು, ನಿಶ್ಚಯವಾಗಿ ಒಂದು ಆನ್ಸರ್ ಉಂಟು. ಅದು ಬರುತ್ತಾರೆ, ತಡೆಯಾದ್ರೇನು ಅದು ಬರುತ್ತಾರೆ. ಅದು ದೇವರ ನಂಬಿಗಸ್ತದೆ. ಕರ್ತರು ಇದು ಹೇಳಿದ್ದಾರೆ, ಮೊದಲನೇದಾಗಿ ನನ್ನ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಆವಾಗ ನಿಮಗೆ ಎಲ್ಲ ದೊರಕುತ್ತದೆ. ಕರ್ತನ ರಾಜ್ಯವು ನೀತಿಯನ್ನು ಹುಡುಕುವವರೆಗೂ ಎಲ್ಲ ದೊರಕುತ್ತದೆ ಎಂಬುದಾಗಿರುವುದು ದೇವರ ವಾಗ್ದಾನವಾಗಿದೆ. ಅದರಿಂದ ಈ ಸತ್ಯವಾದ ನೀತಿವಂತನಾಗಿರುವ ದೇವರನ್ನು ನಾವು ಜಾಸ್ತಿ ಸೇವಿಸೋಣ, ಆತನಿಗಾಗಿ ಜಾಸ್ತಿ ಜೀವಿಸೋಣ, ಆತನಿಗಾಗಿ ನಾವು ಸೋರ್ದು ಹೋಗಾದೆ ಕಾರ್ಯಗಳು ಮಾಡುವ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮ ಒಬ್ಬೊಬ್ಬರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಕರಗಳನ್ನು ಎತ್ತಿ ಹೇಳೋಣ, ನಾನು ಆಕಾಶದಲ್ಲಿರುವ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಂತೆಯೂ ಹೆಚ್ಚಿಗೆ ಆಗುತ್ತದೆ. We are blessed, we are really blessed, we are permanently blessed, we are highly favored. May God bless you.